ಹೇರಂಜಾಲು ಗುಡೆ ಮಹಾಲಿಂಗೇಶ್ವರ ದೇವಸ್ಥಾನದ ಮನ್ಮಹಾರಥೋತ್ಸವ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹೇರಂಜಾಲು ಗುಡೆ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಮನ್ಮಹಾರಥೋತ್ಸವ ಅತಿ ವೈಭವದಿಂದ ನಡೆಯಿತು. ಆಗಮ ವಿದ್ಯಾವಾರಧಿ ಕಟ್ಟೆ ಶಂಕರ್ ಭಟ್ಟರ ಆಚಾರ್ಯತ್ವದಲ್ಲಿ ಬೆಳಗ್ಗೆ ಪ್ರಾತಃಕಾಲ ಪೂಜೆ, ನಿತ್ಯ ಬಲಿ, ರಥಶುದ್ಧಿ, ಹೋಮ, ಶತರುದ್ರಾಭಿಷೇಕ, ರಥಬಲಿ, ಕ್ಷೇತ್ರಪಾಲ ಬಲಿ, ರಥಾರೋಹಣ, ಧಾರ್ಮಿಕ ವಿಧಿವಿಧಾನಗಳು ನಡೆದು ಸಂಪನ್ನಗೊಂಡವು. ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ವಿವಿಧ ಟ್ಯಾಬ್ಲೋಗಳ ಮೂಲಕ ಭವ್ಯ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ರಥ ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಲೂ ದೀಪಾಲಂಕಾರ ಮತ್ತು ಅಲಂಕಾರ ಮಾಡಲಾಗಿತ್ತು. ಮುಂದಿನ ವರ್ಷದ ಜಾತ್ರೆ ಒಳಗೆ ಭವ್ಯ ರಾಜಗೋಪುರ ಮತ್ತು ದೇವಸ್ಥಾನದ ಪೌಳಿ ಲೋಕಾರ್ಪಣೆ ಮಾಡಲಿದ್ದೀವಿ ಅಂತ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾದ ಎಚ್ ಜಯಶೀಲ ಎನ್ ಶೆಟ್ಟಿ ಹೇಳಿದ್ದಾರೆ. ಸಂಪ್ರತಿ ನಡೆಯುವಂತೆ ಶ್ರೀ ಗುಡೆ ಮಹಾಲಿಂಗೇಶ್ವರ ದೇವರ ವಾರ್ಷಿಕೋತ್ಸವ ರಥೋತ್ಸವ ಈ ದಿನ ಸಂಪನ್ನಗೊಂಡಿದೆ. ಸುತ್ತಮುತ್ತಲಿನ ಊರುಗಳಿಂದ ಭಕ್ತಾಭಿಮಾನಿಗಳು ಬಂದು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಸಹಕಾರದಿಂದ ನಮ್ಮ ಜಾತ್ರೆ ಸಂಪನ್ನಗೊಂಡಿರುತ್ತದೆ. ಇದೊಂದು ಭಾಳ ಸಂತೋಷ ವಿಚಾರ. ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ, ಅವರ ಆಶಯಗಳನ್ನು ಈಡೇರಿಸಲಿ. ಭಗವದ್ ಕೃಪೆ ಯಾವಾಗಲೂ ಅವರ ಮೇಲೆ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮೊಕ್ತಸರ ಅಧ್ಯಕ್ಷ ಎಚ್ ಪದ್ಮನಾಭ ಮೇರ್ಟ, ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಎಚ್ ಜಯಶೀಲ ಎನ್ ಶೆಟ್ಟಿ, ಖಜಾಂಚಿ ಎಚ್ ವಿಜಯ್ ಶೆಟ್ಟಿ, ಜಯಶೀಲ ಶೆಟ್ಟಿ, ಹೇರಂಜಾಲು ಗುಡೆ ಮಹಾಲಿಂಗೇಶ್ವರ ಗೆಳೆಯರ ಬಳಗ, ಜಯಶೀಲ ಶೆಟ್ಟಿ, ಹೇರಂಜಾಲು ಮೊಕ್ತಸರು, ಜೀರ್ಣೋದ್ಧಾರ ಸಮಿತಿ ಸದಸ್ಯರು, ದತ್ತಿ ನಿಧಿ ಸದಸ್ಯರು, ದೇವಳದ ತಂತ್ರಿಗಳು, ಅರ್ಚಕರು, ಭಜನಾ ಮಂಡಳಿ ಸದಸ್ಯರು, ಸಿಬ್ಬಂದಿಗಳು ಸೇರಿದಂತೆ ಹಲವರು ಇದ್ದರು.